ನಿಮಗೆ ಟೋಟಲ್ ಟೈಮ್ ಎಷ್ಟು ಹಿಡೀತು ಸರ್ ಈ ಕಾಂತಾರ ಒರಿಜಿನಲ್ಗೆ ನಿಮಗೆ ಡೈಲಾಗ್ಸ್ ಬರೆಯಕ್ಕಿರ್ಬೋದು? ಫಸ್ಟ್ ಪಾರ್ಟ ಇವಾಗ ಎರಡಕ್ಕೂ ಸರ್, ಎರಡಕ್ಕೂ ಎಷ್ಟು ಟೈಮ್ ಹಿಡಿತು? ಅದು ಆಕ್ಚುಲಿ ಕನ್ಸಿಡರಬ್ಲಿ ತುಂಬಾನೇ ಬೇಗ ಆಗಿತ್ತು. ಅದು 4-5 ಮಂತ್ಸ್ ಅಲ್ಲಿ ಅದು ರೆಡಿ ಆಗಿ ನಾವು ಫ್ಲೋರ್ ಕೊಟ್ಟೋಗಿದ್ದು ಶೂಟ್ಗೆ. ಇದು ಲೈಕ್ ಮಲ್ಟಿಪಲ್ ಡ್ರಾಫ್ಟ್ಸ್ ಬರ್ದು ಆಲ್ಮೋಸ್ಟ್ ನಾನು ಇಲ್ದೇನು ಅವರಿಬ್ರು ವರ್ಕ್ ಮಾಡ್ತಿದ್ರು, ಅನಿರುದ್ಧ್ ಅಂಡ್ ಶನಿಲ್. ಸೊ ಆಲ್ಮೋಸ್ಟ್ ಒಂದು 15-16 ಡ್ರಾಫ್ಟ್ಸ್ ಆಗಿರ್ಬೇಕು ಇದಕ್ಕೆ, ಈ ಔಟ್ಪುಟ್ ಬರೋ ಅಷ್ಟೊತ್ತಿಗೆ. ಕಂಪ್ಲೀಟ್ ಮೂವಿದು 15-16 ಡ್ರಾಫ್ಟ್ಸ್. ಎಸ್, ಇದು ಚಾಪ್ಟರ್ 1. ಸೊ ಇದು ಆಲ್ಮೋಸ್ಟ್ ನಮ್ಗೆ 1.5 years ರೈಟಿಂಗ್ ತಗೊಂಡಿದೆ. ಎಲ್ಲ ಬರೆಯುವಾಗ ಐ ಆಮ್ 100% ಶೋರ್ ನಿಮಗ ಬಿಲೀಫ್ ಇತ್ತು ಕಾಂತಾರ ಒಂದು ದೊಡ್ಡ ಹೆಸರಾಗುತ್ತೆ, ಬಟ್ ಈ ಲೆವೆಲ್ ವರ್ಗೂ ಹೋಗುತ್ತೆ ಅನ್ನೋ ಒಂದು ಯಾರಿಗಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಫಸ್ಟ್ ಬಂದಾಗಂತೂ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ದೈವಾರಾಧನೆ ಅನ್ನೋದು ಒಂದು ಪ್ರಾಕ್ಟೀಸು ಕೋಸ್ಟಲ್ ಬೆಲ್ಟ್ ಅಲ್ಲಿ ಫಾಲೋ ಮಾಡ್ತಾರೆ. ಬೆಂಗಳೂರು ಕಡೆ ಬಂದಿರಲಿ, ಬೇರೆ ಕಡೆ ಬರಲಿ, ತುಂಬಾ ಜನರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ನಮ್ಗೆ ಫಸ್ಟ್ ಅದು ಹೆಂಗಾಯ್ತಂತಾನೆ ಗೊತ್ತಿಲ್ಲ ಫಿಲಮ್. ಅದು ರೈಟಿಂಗ್ ಸ್ಟಾರ್ಟ್ ಆಯ್ತು, ರೈಟಿಂಗ್ ಮುಗೀತು, ತಕ್ಷಣ ಶೂಟಿಂಗ್ ಇಮಿಡಿಯೇಟ್ಲಿ ಸ್ಟಾರ್ಟು, ಶೂಟಿಂಗ್ ಮುಗೀತು. 1 yearಗೆಲ್ಲ ನಾವು ರಿಲೀಸ್ ಆಗ್ಬಿಟ್ಟಿತ್ತು ಅದು ಫಿಲಮ್. ಸೊ ಅದು ಹೆಂಗಾಯ್ತು ಆ ಪೇಸಲ್ಲಿ ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ನಮಗೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ರಿಷಬ್ ಆ ಪರ್ಫಾರ್ಮೆನ್ಸ್ ನೋಡಿ ನಮಗೆ ಅಲ್ಲಿವರೆಗೂ ನಾವು ಏನೇನು ಕಾಮಿಡಿ ಸೀನ್ಸು ಅದೆಲ್ಲ ಶೂಟ್ ಮಾಡ್ತಿದ್ವಿ, ಅಲ್ಲಿವರೆಗೂ ಒಂದು ಮೂಡ್ ಇತ್ತು ನಮಗೆ. ವೆನ್ ದ ಶೂಟಿಂಗ್ ಕೇಮ್ ನಿಯರಿಂಗ್ ಕ್ಲೈಮ್ಯಾಕ್ಸ್, ಆ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ನಮ್ಗೊಂಚೂರು ಗೊತ್ತಾಗ್ತಾ ಬಂತು, ಇಲ್ಲ ಇದ್ರಲ್ಲಿ ಏನೋ ಒಂದು ಬೇರೆ ಇದೆ ಅಂತ. ಬಟ್ ಅದು ಟ್ರಾನ್ಸ್ಲೇಟ್ ಆಗಿದ್ದೆ ನಮಗೆ ರಿಷಬ್ ಸರ್ ಫಸ್ಟ್ ಎಡಿಟ್ ತೋರಿಸಿದಾಗ. ಅಲ್ಲಿ ಇವ್ರು KM ಪ್ರಕಾಶ್ ಅವ್ರ ಎಡಿಟರ್ ಅಂತ, ಅವ್ರ ಆಫೀಸಲ್ಲಿ ಎಡಿಟ್ ಮಾಡಿಸ್ತಾ ಇದ್ರು. ಸತಿ ಫೋನ್ ಮಾಡಿ ಎಲ್ರೂ ಕರೆದ್ರು, ಒಂದು ರಫ್ ಎಡಿಟ್ ಮಾಡಿಸಿದೀನಿ ಬನ್ನಿ ನೋಡಿ ಅಂತ. ಒಂದ್ಸತಿ ನೋಡಿ ಲಿಟ್ರಲಿ ನಾನು, ಗುರು, ಪ್ರಕಾಶಣ್ಣ ಎಲ್ಲ ವಿ ಹ್ಯಾಡ್ ಟಿಯರ್ಸ್. ಅವ್ರದ್ದು ಲಾಸ್ಟಲ್ಲಿ ವಿತೌಟ್ ಮ್ಯೂಸಿಕ್ ನೋಡಿದ್ವಿ ಅವಾಗ, ತುಂಬಾ ರಫ್ ಮ್ಯೂಸಿಕ್ ಇಟ್ಕೊಂಡು. ಸೊ ಅವಾಗ ತುಂಬಾ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟಿತ್ತು. ಅವ್ರನ್ನ ತಬ್ಕೊಂಡು ಹಗ್ ಮಾಡಿ ಎಲ್ಲ, ಸರ್ ಇಲ್ಲ ಇದೇನೋ ಬೇರೆನೆ ಆಗುತ್ತೆ, ಇದು ಬೇರೆ ತರನೇ ವೈಬ್ಸ್ ಇದೆ ಇದು ಅನ್ನೋ ತರ ನಮ್ಗೆ ಅವಾಗ ಒಂದು ಫಸ್ಟ್ ಫೀಲ್ ಆಗಿದ್ದು. ಅದ್ ಬಿಟ್ರೆ ಡೆಫಿನೆಟ್ಲಿ ನಾವು ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಆ ರೆಸ್ಪಾನ್ಸು ಮತ್ತೆ ಆ ರಕ್ಷಿತ್ ಬಂದಿದ್ದು, ಹಗ್ ಮಾಡಿದ್ದು ಅದೆಲ್ಲ ನಮಗೂ ಒಂಥರ ಎಮೋಷನಲಿ ನಮಗೂ ತುಂಬಾನೇ ಚಾರ್ಜ್ ಆಗ್ಬಿಟ್ಟಿದ್ವಿ ಅವಾಗ.